ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಓಕೆ. ಯಾವತ್ತೂ ನೋಡದೇ ಇರೋ, ಟೇಸ್ಟ್ ಮಾಡದೇ ಇರೋ ಸುಂಡೆಕಾಯಿ ಸಾರನ್ನ ಟೇಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಓಕೆ. ಅದಕ್ಕೋಸ್ಕರ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿ. ಓಕೆ. ಏನು ಇಷ್ಟೊಂದು ದೊಡ್ಡದಿದೆಯಲ್ಲ ಸರಸ್ವತಿ ಬಟರ್ ಫ್ರೂಟ್? ಇದು ನಮ್ಮನೆಯಲ್ಲೇ ಬೆಳೆದಿರೋದು. ಹಾ, ನಾನೇ ಬೆಳೆಸಿರೋದು. ಓ, ಬಟರ್ ಫ್ರೂಟ್ ಸಿಪ್ಪೆ ತಗೊಳ್ತಾ ಇದ್ದೀನಿ. ಫುಲ್ ಹಣ್ಣಾಗಿರೋದ್ರಿಂದ ಓ, ಕೈಯಲ್ಲೇ ಬಂದ್ಬಿಡುತ್ತಾ ಈ ತರ? ಇದು ತುಂಬಾ ಈಸಿ. ಹೆಂಗ್ ಸಿಪ್ಪೆ ತೆಗ್ದಿದ್ರು ಅವರು ಏನ ಅಲ್ಲಿ ನೋಡಿ ನಮ್ದು ಈ ತರ ಬರಲ್ಲ. ಸ್ಮೂತ್ ಮಾಡ್ಕೋಬೇಕು. ಓವನ್ ಅಲ್ಲಿ ಏನಾದ್ರು ಇಟ್ಟಿದ್ರಾ? ಇಲ್ವಾ? ಹೌದಾ? ಅದು ರೈಪ್ ಆಗಿದೆ ಕ್ಲೀನ್ ಆಗಿ. ಇಲ್ಲೇ ಏನ್ ಗೊತ್ತಾ, ಇನ್ನೂ ಕಾಯಿ ಮರದ ಮೇಲೆ ಹಣ್ಣಾಗಿದೆ. ವಾವ್, ಫಿದಾ ಆಗ್ಬಿಟ್ರಲ್ಲ ಸರಸ್ವತಿ ಅಂದ್ರೆ ನಿಮ್ಗೆ. ಅವ್ರು ನನ್ನ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ. ಇಲ್ಲ ಎನಿಮಿ ನಮ್ಮನೆ ಕರೀತಾರೆ ಇವ್ರು ನೋಡಿ, ಫ್ರೆಂಡ್ಸ್ ಎನಿಮಿನೂ ಕರೀತಾರ ಅವರು. ಅದು ನಿಜ ಅಲ್ಲ, ಮಾಡ್ಕೊಡಲ್ಲ ತಂಗಿ ಹೇಳಕ್ ಎಸ್, ಜ್ಯೂಸ್ ಟೇಸ್ಟ್ ಮಾಡೋದಷ್ಟೇ ಇವಾಗ ಬಾಕಿ. ಅವ್ರ ತೋಟದ ಹಣ್ಣಾಗಿರೋದ್ರಿಂದ ದಪ್ಪ ದಪ್ಪ ಚೆನ್ನಾಗಿದೆ ಬೆಳೆಸಿರೋದ್ರಿಂದ ನೋಡಿ, ಇದಾಗ್ಲೇ ಮೊಳಕೆ ಬಂದ್ಬಿಟ್ಟಿದೆ. ಓ, ಇದು ಗಿಡ ಬರುತ್ತಾ ಈಗ? ಮಣ್ಣಾಗ ಹಾಕಿದ್ರೆ ಇದು ಗಿಡ ಆಗುತ್ತೆ. ಓ, ಕೊಡಿ ಹಂಗಾದ್ರೆ ಬಿಸಾಕ್ಬೇಡಿ. ನಮ್ಮ ಅಪಾರ್ಟ್ಮೆಂಟಲ್ಲಾದರೂ ಹಾಕ್ಬೋದು. ಸರಸ್ವತಿ ಅವ್ರು ಕೊಟ್ಟಿದ್ದಾರೆ ಹಣ್ಣು ಅಂತ. ಹಣ್ಣಲ್ಲ, ಬೀಜ. ಇವಾಗ ಇದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೀವಿ. ಕಾವ್ಯ, ಇದಕ್ಕೆ ಸಕ್ಕರೆ ಹಾಕೊಳ್ಳೇಬೇಕು ಅಂತಿಲ್ಲ. ಇದು ಸಕ್ಕರೆ ಹಾಕೊಳ್ಳೋದೇನೋ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹೌದಾ? ನಿಮ್ಮ ಹೆಸರು? ನಾನು ಅಶ್ವಿನಿ. ನವ್ಯ. ಓ, ಇಬ್ಬರಿಬ್ರು ಅಶ್ವಿನಿನಾ? ಇದು ಸೀನಿಯರ್ ಅಶ್ವಿನಿ, ಇದು ಜೂನಿಯರ್ ಅಶ್ವಿನಿ. ಹಾಲು ಹಾಕೊಳ್ತಾ ಇದ್ದೀನಿ. ಕಾವ್ಯ, ಇದು ರೆಡಿ ಇದೆ. ಇದು ತುಂಬ ತಿಕ್ಕಿರೋದ್ರಿಂದ ಇನ್ನೊಂದು 3-4 ಲೋಟ ಮಿಲ್ಕ್ನ ಸೇರಿಸ್ಬೇಕು. ಬಟರ್ ಫ್ರೂಟ್ ಜ್ಯೂಸ್ ಅಲ್ವಾ? ಮಿಲ್ಕ್ ಶೇಕ್ ಯಾರೋ ಮಾಡಿರೋದು, ಯಾರೋ ಸರ್ವ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ. ಎಲ್ಲರೂ ಹುಡುಗಿ ನೋಡ್ಕೊಂಡ್ಬಿಡಿ. ನೋಡ್ಕೊಳ್ಳಿ, ಇವಾಗ್ಲೇನೆ ಹುಡುಗಿ ನೋಡ್ಕೊಳ್ಳಿ. ಇಲ್ಲ ಹೇಗಿರಲ್ಲ ಹುಡುಗಿ, ಯಾರ ಮಗನಿಗೆ ಹೆಂಗ್ ವಾಕ್ ಮಾಡ್ತೀಯಾ, ಹೆಂಗ್ ಮಾಡ್ತೀಯಾ ಅಂತೆಲ್ಲ ಕೇಳ್ಬೇಡಿ ಅಷ್ಟೇ. ಜ್ಯೂಸ್ ಕೊಟ್ಟು ಹುಡುಗಿ ಹೇಗಿದ್ದಾಳೆ? ಇದು ಅಲ್ಲ, ಇದು ಹೆವಿ ಕ್ಯಾಲ್ಕುಲೇಷನ್ ಆಗಿದೆ. ಚೆನ್ನಾಗಿದೆಯಪ್ಪ ಇದು. ಎಲ್ಲರ ಜೊತೆ ಫ್ರೆಂಡ್ಸ್ ಆಗ್ತಾಳೆ ನಿಮ್ಮ ಮಗಳು ಅಲ್ವಾ? ಅಡ್ಜಸ್ಟ್ ಆಗ್ತಾಳೆ. ಒಟ್ನಲ್ಲಿ ಹೆಂಗಪ್ಪ ತೆಗಿಯೋದು? ಹಿಂಗೆ ಮಾಡಿ LKG ಬರ್ತಲ್ಲ, LKG ಇದೆಲ್ಲ ಬಿಡಿಸ್ಬೇಕು. ಅಶ್ವಿನಿ ತಗೊಳ್ಳಿ. ಅಶ್ವಿನಿ ಬಿಡಿಸಿ ಯೆಲ್ಲೋ ಕಲರ್ ಮಾತ್ರ ಎತ್ತಬೇಕಾ? ಇವ್ರ ಊರ್ ಕಡೆ ಹಣ್ಣೇ ಇಲ್ಲ ಅಂತ. ತಿನ್ನಲ್ವಾ? ಇಲ್ಲ. ಹೀಗೆ ಸರಸ್ವತಿ ಮನೆಯಲ್ಲಿ ಬಟರ್ ಫ್ರೂಟ್ ಅಷ್ಟೇ ಅಲ್ಲ, ಒಂದು ಒಳ್ಳೆ ಹಲಸಿನ ಹಣ್ಣು ಕೂಡ ತಿಂದ್ವಿ. ಸಖತ್ ಸ್ವೀಟಾಗಿ ಟೇಸ್ಟಿ ಆಗಿತ್ತು. ಎಲ್ಲ ಅವ್ರದೇ ತೋಟದ್ದು, ಅವರೇ ಬೆಳೆಸಿರೋದ್ರಿಂದ ನಿಜವಾಗ್ಲೂ ರುಚಿ ಜಾಸ್ತಿನೇ ಇತ್ತು. ಥ್ಯಾಂಕ್ ಯು ಸರಸ್ವತಿ, ನಿಮ್ಮಿಂದ ಇವತ್ತು ಒಂದು ಒಳ್ಳೆ ಹಣ್ಣು ತಿನ್ನೋಂಗಾಯ್ತು ನಮಗೆ.